ಆತ್ಮೀಯ ವಿದ್ಯಾರ್ಥಿಗಳಿಗೆ ಇ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ನ ಗ್ರಾಮರ್ನ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ ಬಗ್ಗೆ ನೋಡೋಣ. ಆರ್ಟಿಕಲ್ಸಲ್ಲಿ 2 ಟೈಪ್ಸ್ ಇರ್ತವೆ. ಯಾವುದಂದ್ರೆ ಇಂಡೆಫಿನೇಟ್ ಆರ್ಟಿಕಲ್ಸ್ ಆ್ಯಂಡ್ ಡೆಫಿನೇಟ್ ಆರ್ಟಿಕಲ್. ಇಂಡೆಫಿನೇಟ್ ಆರ್ಟಿಕಲ್ ಅಂತಂದ್ರೆ ಫಸ್ಟ್ ಒಂದು ನೋಡ್ರಿ, indefinite and second one is definite. ಡೆಫಿನೇಟ್ ಅಂತಕ್ಕಂಥವು 2 ಆರ್ಟಿಕಲ್ಸ್ ಬರ್ತವೆ. ಇಂಡೆಫಿನೇಟ್ ಅಂತಕ್ಕಂಥದ್ದನ್ನು ಇಂಡೆಫಿನೇಟ್ ಆರ್ಟಿಕಲ್ಸಲ್ಲಿ 2 ಬರ್ತಾವೆ. ಯಾವುದ್ಯಾವುದು ಅಂತಂದ್ರೆ ಎ ಆ್ಯಂಡ್ ಆ್ಯನ್. ಎ ಮತ್ತು ಆ್ಯನ್ ಅಂತಕ್ಕಂಥವು 2 ಆರ್ಟಿಕಲ್ಸ್ ಬರ್ತಾವೆ ಇಂಡೆಫಿನೇಟಲ್ಲಿ. ಆ್ಯಂಡ್ ಡೆಫಿನೇಟ್ ತಂದಾಗ ದ ಅಂತಕ್ಕಂಥದ್ದು ಒಂದು ಆರ್ಟಿಕಲ್ ಬರುತ್ತೆ. ಇಲ್ಲಿ ಎ ಮತ್ತು ಆ್ಯನ್ ಏನನ್ನು ಹೇಳ್ತಾವೋ ಮತ್ತು ದ ಏನನ್ನು ಹೇಳ್ತೈತಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತೈತಿ. ಎ ಮತ್ತು ಆ್ಯನ್ ಒಂದು ಒಂದು ಎಂಬ ಅರ್ಥವನ್ನು ಕೊಡ್ತದೆ. ಒಂದು ಎ ಮತ್ತು ಆ್ಯನ್ ಅಂತಕ್ಕಂಥದ್ದು ಒಂದು ಅಂತ ಅರ್ಥವನ್ನು ಕೊಡ್ತೈತಿ. ದ ಅಂತಕ್ಕಂಥದ್ದು ನಿಖರತೆಯನ್ನು ಕೊಡ್ತೈತಿ. ನಿಖರತೆ ಅಥವಾ ಸ್ಪಷ್ಟವಾಗಿರ್ತಕ್ಕಂಥ ಅರ್ಥವನ್ನು ಕೊಡುವುದಲ್ಲಿ ನಾವು ದ ಅನ್ನು ಉಪಯೋಗಿಸ್ತೀವಿ. ಮತ್ತು ಒಂದು ಅಂತಕ್ಕಂಥ ಅರ್ಥವನ್ನು ಕೊಡೋದ್ರಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಂಡೆಫಿನೇಟ್ ಆರ್ಟಿಕಲ್ ಎ ಮತ್ತು ಆ್ಯನನ್ನು ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ಗೆ ಆ್ಯನನ್ನು ನೋಡಿದಾಗ ಯಾವುದು, ಆ್ಯನನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ? ಆ್ಯನನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಶಬ್ದದ ಮೊದಲ ಅಕ್ಷರದ ಉಚ್ಚಾರ, ಸ್ವರ ಬಂದರೆ, ಒಂದು ಶಬ್ದ, ಒಂದು ವರ್ಡ್ದ ಮೊದಲ ಅಕ್ಷರ ಉಚ್ಚಾರ ಏನಿರ್ತೈತಲ್ಲ ಅದು ಸ್ವರ ಬಂತು ಅಂತಂದ್ರೆ, ಒಂದು ಶಬ್ದದ ಮೊದಲ ಅಕ್ಷರದ ಉಚ್ಚಾರ ಸ್ವರ ಬಂದರೆ ಏನು ಬರಬೇಕು? ಸ್ವರ ಬರಬೇಕು. ಸ್ವರ ಬಂದರೆ ಆ್ಯನನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಬಳಸುತ್ತೇವೆ. ಯಾವುದಂತಂದ್ರೆ ನೀವಿಲ್ಲಿ ಕನ್ನಡ ಸ್ವರಗಳನ್ನು ತಗೋಬೇಕು. ಇಂಗ್ಲೀಷ್ ಎ ಇ ಐ ಓ ಯು ಅಲ್ಲ, ಕನ್ನಡದ ಸ್ವರಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಯಾವತ್ತಂದ್ರೆ ಅ ಆ ಇ ಇವೇನು ಬರ್ತಾವಲ್ಲ, ಈ ಉಚ್ಚಾರ ವರ್ಡನ್ನು ನಾವು ಉಚ್ಚಾರ ಮಾಡಬೇಕಾದ್ರೆ, ಒಂದು ವರ್ಡನ್ನು ನಾವು ಉಚ್ಚಾರ ಮಾಡಬೇಕಂತಂದ್ರೆ ಆ ಶಬ್ದದ ಮೊದಲ ಅಕ್ಷರ ಏನಾದರೂ ಸ್ವರದ ಉಚ್ಚಾರವನ್ನು ಕೊಡ್ತಿತ್ತಂದ್ರೆ ಅಲ್ಲಿ ನಾವು ಏನನ್ನು ಯೂಸ್ ಮಾಡಬೇಕಂತಂದ್ರೆ ಆ್ಯನನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಓಲ್ಡ್ ಅಂತ ಐತಿ. ಏನೈತಿ? ಓಲ್ಡಲ್ಲಿದ್ದಲ್ಲ, ಇದು ಕೂಡ ಏನು ಸ್ವರನೇ, ಇಂಗ್ಲೀಷ್ ಸ್ವರ. ಬಟ್ ನಾವೇನು ಮಾಡ್ತೀವಿ, ಓಲ್ಡ್ ಅಂತ ಉಚ್ಚಾರ ಮಾಡಕತ್ತೀವಿ. ಓಲ್ಡ್ ಅಂತಕ್ಕಂಥದ್ದನ್ನು ಉಚ್ಚಾರ ಮಾಡಕತ್ತೀವಿ. ಓಲ್ಡ್ ತಂದಾಗ ಇಲ್ಲೇನನ್ನು ಆರ್ಟಿಕಲ್, ಯಾವ ಆರ್ಟಿಕಲನ್ನು ಯೂಸ್ ಮಾಡಬೇಕಂದ್ರೆ ಆ್ಯನ್ ಓಲ್ಡ್ ಅಂತ ಯೂಸ್ ಮಾಡಬೇಕು. ಆ್ಯನ್ ಓಲ್ಡ್ ಅಂತ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಮ್ ಎಲ್ ಎ ಐತಿ. ಇಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ವ್ಯಂಜನ ಐತಿ. ಎಮ್ ಅಂತಕ್ಕಂಥದ್ದು ವ್ಯಂಜನ ಐತಿ, ಹೌದು. ಆದ್ರೆ ನಾವು ಉಚ್ಚಾರ ಮಾಡಬೇಕಾದ್ರೆ ಏನು ಉಚ್ಚಾರ ಮಾಡಕತ್ತೀವಪ್ಪ ಅಂತಂದ್ರೆ ಎಮ್ ಎಲ್ ಎ ಅಂತ ಉಚ್ಚಾರ ಮಾಡಕತ್ತೀವಿ. ಎಮ್ ಎಲ್ ಎ, ಆ್ಯನ್ ಎಮ್ ಎಲ್ ಎ ಅಂತ ಯೂಸ್ ಮಾಡಬೇಕು. ಆ್ಯನ್ ಎಮ್ ಎಲ್ ಎ. ನೆಕ್ಸ್ಟ್ ಹಾನೆಸ್ಟ್ ಅಂತಂದಾಗ ಹಾನೆಸ್ಟನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಹಾನೆಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಹಾನೆಸ್ಟ್ ಅಂತಕ್ಕಂಥದ್ದನ್ನು ಏನು ಮಾಡ್ತೀವಿ, ಈ ರೀತಿಯಾಗಿ ಹಾನೆಸ್ಟನ್ನು ನಾವು ಉಚ್ಚಾರ ಮಾಡ್ತೀವಿ. ಹಾನೆಸ್ಟ್ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಆ್ಯನ್ ಹಾನೆಸ್ಟ್ ಅಂತ ಕಡೆಯಿಂದ ಬರೀಬೇಕು. ಹಿಂಗೆ ಅನೇಕ ಎಕ್ಸಾಂಪಲ್ ಬರ್ತಾವೆ. ನೆಕ್ಸ್ಟ್ ಯೂಸ್ ಅಂತ ಬರ್ತೈತಿ. ಯೂಸ್ ಬರೋಂಗಿಲ್ಲ,
ಅಂಡರ್ಗ್ರೌಂಡ್, ಅಂಡರ್ಗ್ರೌಂಡ್, ಅಂಡರ್ ಆರ್ ಅಂಡರ್ಗ್ರೌಂಡ್, ಈ ರೀತಿಯಾಗಿರ್ತಕ್ಕಂಥದ್ದು ಬಂದಲ್ಲಿ ಯು ಬಂದೈತಿ ಇಲ್ಲಿ. ಆದ್ರೆ ನಾವಿಲ್ಲಿ ಏನು ಮಾಡಬೇಕು, ಆ್ಯನ್ ಅಂತನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಆರ್ಟಿಕಲ್ ಯಾವುದಪ್ಪ ಅಂತಂದ್ರೆ ಯಾನನ್ನು ಈಗ ನೋಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥ ಆರ್ಟಿಕಲ್ಲು ಎ ಅಂತ ಆರ್ಟಿಕಲ್ ಬರುತ್ತೆ. ಎ ಆರ್ಟಿಕಲನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಒಂದು ಶಬ್ದದ ಮೊದಲ ಅಕ್ಷರದ ಉಚ್ಚಾರ ವ್ಯಂಜನವಾಗಿದ್ದರೆ, ಒಂದು ಶಬ್ದದ ಮೊದಲ ಅಕ್ಷರದ ಉಚ್ಚಾರ ವ್ಯಂಜನವಾಗಿದ್ದರೆ, ಉಚ್ಚಾರ ಏನಾಗಿರಬೇಕು, ವ್ಯಂಜನವಾಗಿದ್ದರೆ ಅಲ್ಲಿ ಏನನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಎಯನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಆ್ಯಂಡ್ ಯುರೋಪ್ ಯಾನ್ ಯುರೋಪ್ ಆಗಲ್ಲಲ್ಲಿ, ಯುರೋಪನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ, ಯುರೋಪಿಯನ್ ಅನ್ನು ತಗೋರಿ ಅಥವಾ ಯುರೋಪ್ ಅಂತ ತಗೋರಿ. ಇಲ್ಲಿ ಎ ಯುರೋಪ್ ಅಂತ ಯೂಸ್ ಮಾಡ್ತೀವಿ. ನಾವು ಏನನ್ನು ಯೂಸ್ ಮಾಡ್ತೀವಿ, ಎ ಯುರೋಪ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯೂನಿವರ್ಸಿಟಿ ಅಂತಂದಾಗ ಇಲ್ಲಿ ಯು ಬರಾಕತ್ತೈತಿ. ನಾವು ಮೇಲಿನ ಎಕ್ಸಾಂಪಲಲ್ಲಿ ಇಲ್ಲಿಯೂ ಯು ಬರಾಕತ್ತಿತ್ತು. ಆದ್ರೆ ಅಂಡರ್ಗ್ರೌಂಡ್ ಅನ್ನು ಯೂಸ್ ಮಾಡಿ ನಾವಿಲ್ಲಿ ಅಂಡರ್ಗ್ರೌಂಡ್. ಆದ್ರೆ ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯೂನಿವರ್ಸಿಟಿ, ಈ ಯು ಅನ್ನು ಯೂಸ್ ಮಾಡಕತ್ತೀವಿ. ಸೊ ಇಲ್ಲಿ ಏನು ಬರ್ತದಂದ್ರೆ ಯೂನಿವರ್ಸಿಟಿ ಅಂತ ಬರ್ತದೆ. ನೆಕ್ಸ್ಟ್ ಯೂಸ್ಫುಲ್ ಅನ್ನು ನೋಡಿದಾಗ, ಯೂಸ್ಫುಲ್ ನೋಡಿದಾಗ ಇಲ್ಲೇನು ಮಾಡಕತ್ತೀವಿ ಅಂತಂದ್ರೆ ಯು ಅನ್ನು ಯೂಸ್ ಮಾಡಕತ್ತೀವಿ. ನಾವು ಯು ಯೂಸ್ ಮಾಡೋದ್ರಿಂದ ಇಲ್ಲೂ ಕೂಡ ಏನು ಬರ್ತೈತಿ, ಎ ಅಂತಕ್ಕಂಥದ್ದು ಬರ್ತೈತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ದ ಅಂತಕ್ಕಂಥ ಆರ್ಟಿಕಲ್ ಏನಾಗೈತಿ ಅಂತಂದ್ರೆ ಡೆಫಿನೆಟ್ ಆಗಿರ್ತಕ್ಕಂಥ ಆರ್ಟಿಕಲ್. ಇದು ಏನು ತೋರ್ಸಕತ್ತೈತಿ ಅಂದ್ರೆ ನಿಖರತೆಯನ್ನು ತೋರಿಸೋದ್ರಿಂದ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ನದಿ ಮತ್ತು ಮರುಭೂಮಿ, ಅರಣ್ಯ, ಸಾಗರಗಳ ಹಿಂದೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನೋಡ್ರಿ ಇಲ್ಲಿ ನದಿ, ಸಾಗರ, ಅರಣ್ಯ ಇವುಗಳಿದ್ದಲ್ಲಿ ಮರುಭೂಮಿ ಇವುಗಳ ಹಿಂದೆ ನಾವೇನು ಮಾಡ್ತೀವಿ ಅಂತಂದ್ರೆ ಇವುಗಳ ಹಿಂದೆ ಏನನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ದ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅನ್ನು ನೋಡಿದಾಗ ದ ಗಂಗಾ, ಎಕ್ಸಾಂಪಲ್ ದ ಗಂಗಾ ಅಂತ ಯೂಸ್ ಮಾಡ್ತೀವಿ. ದ ಗಂಗಾ ರಿವರ್ ಏನೈತಿ, ನಿಖರತೆ ಐತಿ ಅಲ್ಲಿ. ಗಂಗಾ ರಿವರ್ ಬಗ್ಗೆ ಹೇಳಕತ್ತೀವಿ ನಾವು. ಸೊ ಅಲ್ಲಿ ನಿಖರತೆ ಇರೋದ್ರಿಂದ ದ ಗಂಗಾ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ದ ಅಮೆಜಾನ್, ಈ ರೀತಿಯಾಗಿರ್ತಕ್ಕಂಥ ದ ಸಹರಾ ಮರುಭೂಮಿ ಗೊತ್ತಲ್ಲ, ದ ಸಹರಾ, ಈ ರೀತಿಯಾಗಿರ್ತಕ್ಕಂತಹ ನಿಖರತೆ ಇದ್ದಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಅದನ್ನು ಯೂಸ್ ಮಾಡ್ತೀವಿ. ಮತ್ತು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ದಿಕ್ಕುಗಳ, ಆಕಾಶಕಾಯಿಗಳು, ದಿಕ್ಕು ಮತ್ತು ಆಕಾಶಕಾಯಿಗಳಿದ್ದಲ್ಲಿ ಏನು ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ದಿಕ್ಕುಗಳು, ಆಕಾಶಕಾಯಿಗಳು, ದಿಕ್ಕುಗಳಿದ್ದಲ್ಲಿ ಮತ್ತು ಆಕಾಶಕಾಯಿಗಳಿದ್ದಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂತಂದ್ರೆ ದ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಮೂನ್, ದ ಈಸ್ಟ್, ದಿ ಅರ್ತ್. ಎಕ್ಸಾಂಪಲ್ ನೋಡ್ರಿ ಇಲ್ಲಿ ದ ಮೂನ್,
ದ ಅರ್ತ್, ದಿ ಅರ್ತ್, ದಿ ಅರ್ತ್. ನೆಕ್ಸ್ಟ್ ಇದೇ ರೀತಿಯಾಗಿ ಯೂಸ್ ಮಾಡ್ತೀವಿ. ದ ಈಸ್ಟ್, ದಿ ಈಸ್ಟ್, ಈಸ್ಟ್. ಈ ರೀತಿಯಾಗಿ ದಿಕ್ಕುಗಳು ಆಕಾಶಕಾಯಗಳಿದ್ದಲ್ಲಿ ಕೂಡ ನಾವು ಏನು ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆಲ್ಲಿ ಯೂಸ್ ಮಾಡ್ತೀವಿ ದ ಅಂತಂದಾಗ ಐತಿಹಾಸಿಕ ಸ್ಮಾರಕಗಳು, ಐತಿಹಾಸಿಕ ಸ್ಮಾರಕಗಳು. ಐತಿಹಾಸಿಕ ಸ್ಮಾರಕಗಳಿದ್ದಲ್ಲಿ ಕೂಡ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ದೇಯನ್ನು ಯೂಸ್ ಮಾಡ್ತೀವಿ. ದ ಕುರುಕ್ಷೇತ್ರ, ದ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ದ ಕುರುಕ್ಷೇತ್ರ, ದಿ ಕುರುಕ್ಷೇತ್ರ, ದಿ ಕುರುಕ್ಷೇತ್ರ. ಈ ರೀತಿಯಾಗಿ ಐತಿಹಾಸಿಕ ಸ್ಮಾರಕಗಳಿದ್ದಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂತಂದ್ರೆ ದ ಅನ್ನು ಯೂಸ್ ಮಾಡ್ತೀವಿ. ಮತ್ತೆಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್. ನೆಕ್ಸ್ಟ್ ಮ್ಯಾಗ್ಝಿನ್, ಮ್ಯಾಗ್ಝಿನ್ಗಳಿದ್ದಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಈ ದನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿದಾಗ ದ ಹಿಂದೂ, ದ ವಿಜಯ ಕರ್ನಾಟಕ, ಹಿಂದೂ, ವಿಜಯ ಕರ್ನಾಟಕ, ದಿ ಸ್ಪರ್ಧಾ ವಿಜೇತ. ಈ ರೀತಿಯಾಗಿದ್ದಾಗ ನಾವೇನು ಮಾಡ್ತೀವಿ ಅಂತಂದ್ರೆ ದ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ದೇಹದ ಭಾಗಗಳು, ದೇಹದ ಭಾಗಗಳಿದ್ದಾಗ, ದೇಹದ ಭಾಗಗಳು ಅಂತಂದಾಗ ದೇಹದ ಭಾಗಗಳಿದ್ದಾಗ ಕೂಡ ನಾವು ಏನನ್ನು ಯೂಸ್ ಮಾಡ್ತೀವಿ, ದಯನ್ನು ಆನ್ ದಿ ಹೆಡ್, ಆನ್ ದಿ ಹೆಡ್, ಆನ್ ದಿ ಹೆಡ್. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ದೇಹದ ಭಾಗಗಳಿದ್ದಾಗ ಕೂಡ ಏನು ಮಾಡ್ತೀವಿ ಅಂತಂದ್ರೆ ದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೂ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಸೂಪರ್ಲೇಟಿವ್ಗಳ ಜೊತೆಗೆ. ಸೂಪರ್ಲೇಟಿವ್ ಅಂತಂದ್ರೆ ಅಲ್ಲಿ ಏನಿರ್ತೈತಿ, ಸೂಪರ್ಲೇಟಿವ್ ಜೊತೆ ಏನು ಮಾಡ್ತೀವಿ ಅಂತಂದ್ರೆ ನಾವು ದನ್ನು ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್, ಸೂಪರ್ಲೇಟಿವ್ ಅಂತಂದರೆ ಯಾವ್ಯಾವ ಬರ್ತಾವ, ಗ್ರೇಟೆಸ್ಟ್, ಟಾಲೆಸ್ಟ್, ಬಿಗ್ಗೆಸ್ಟ್ ಇಂಥವೆಲ್ಲ ಬರ್ತಾವಲ್ಲ. ಇಲ್ಲಿ ಏನು ಮಾಡ್ತಾವ ಅಂತಂದ್ರೆ ಎಕ್ಸಾಂಪಲ್ ದಿ ಗ್ರೇಟೆಸ್ಟ್, ಗ್ರೇಟೆಸ್ಟ್, ದಿ ಸ್ಮಾಲೆಸ್ಟ್. ಈ ರೀತಿಯಾಗಿ ಸೂಪರ್ಲೇಟಿವ್ಗಳ ಜೊತೆ ನಾವೇನು ಮಾಡ್ತೀವಿ ಅಂತಂದ್ರೆ ದಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಧಾರ್ಮಿಕ ಗ್ರಂಥಗಳು, ದಿ ಬೈಬಲ್, ದಿ ಗೀತಾ. ಹಿಂಗೆ ಏನು ಮಾಡ್ತೀವಿ ಅಂತಂದ್ರೆ ಒಂದು ನಿಖರತೆಯನ್ನು ತೋರಿಸ್ತಕ್ಕಂಥ, ಆ ನಿಖರವಾದ ಅರ್ಥವನ್ನು ಕೊಡ್ತಕ್ಕಂಥ ಪ್ಲೇಸ್ಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹೀಗೆ ಅನೇಕ ಎಕ್ಸಾಂಪಲ್ಸನ್ನು ತೊಗೊಂಡು ನೀವು ಸಾಲ್ವ್ ಮಾಡಿರಿ. ನೆಕ್ಸ್ಟ್ ನೋ ಆರ್ಟಿಕಲ್ಸ್ ಎಲ್ಲೆಲ್ಲಿ ಬರ್ತಾವಪ್ಪ ಅಂತಂದ್ರೆ ಅಂಕಿತ ನಾಮಗಳ ಜೊತೆ, ಮತ್ತು ರೋಗಗಳ ಹೆಸರಿನ ಜೊತೆ, ವಾರಗಳ ಜೊತೆ, ಆಟಗಳ ಜೊತೆ, ಹಬ್ಬಗಳ ಜೊತೆ. ಇಲ್ಲೇನಾಗಂಗಿಲ್ಲಪ್ಪ ಅಂತಂದ್ರೆ ನೋ ಆರ್ಟಿಕಲ್ಸ್ ಅಂತಕ್ಕಂಥದ್ದು ಬರ್ತಾವ. ಎಲ್ಲೆಲ್ಲಿ ಆರ್ಟಿಕಲ್ಸ್ ಬರ್ತಪ್ಪ ಅಂತಂದ್ರೆ ಎಲ್ಲಿ ನೋ ಆರ್ಟಿಕಲ್ಸ್, ನೋ ಆರ್ಟಿಕಲ್ಸ್. ಎಲ್ಲೆಲ್ಲಿ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡಬಾರ್ದು ಅಂತಂದ್ರೆ ಅಂಕಿತ ನಾಮಗಳು. ಫಸ್ಟ್ ಒನ್ ಅಂಕಿತ ನಾಮಗಳು. ಈಗ ಅಂಕಿತ ನಾಮ ಒಂದು ಸಾಗರ್ ಅಂತ ಐತಿ, ದ ಸಾಗರ್, ಅ ಸಾಗರ್, ಯಾನ್ ಸಾಗರ್ ಅಂತ ಯೂಸ್ ಮಾಡೋಂಗಿಲ್ಲ ನಾವು ಅಲ್ಲಿ. ಹೌದಾ, ಅಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ, ಸಾಗರ ಅಷ್ಟೇ ಯೂಸ್ ಮಾಡಬೇಕು. ಇದು ಅಂಕಿತ ನಾಮಗಳ ಜೊತೆಗೆ. ರೋಗಗಳ ಜೊತೆ, ರೋಗಗಳ ಜೊತೆ ಅಂದಾಗ ರೋಗಗಳ ಜೊತೆ ಏನು ಮಾಡೋಕ್ಕಾಗಂಗಿಲ್ಲ, ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡೋಕ್ಕಾಗಂಗಿಲ್ಲ. ದ ಕ್ಯಾನ್ಸರ್, ದ ಏಡ್ಸ್, ಏಡ್ಸ್, ಈ ರೀತಿಯಾಗಿ
ಯೂಸ್ ಮಾಡೋಂಗಿಲ್ಲ. ನಾವಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಕ್ಯಾನ್ಸರ್ ಅಷ್ಟ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಾರಗಳ ಜೊತೆ, ವಾರಗಳ ಜೊತೆ ನಾವು ಏನು ಮಾಡೋಂಗಿಲ್ಲ, ಆರ್ಟಿಕಲ್ಸನ್ನು ಯೂಸ್ ಮಾಡೋಂಗಿಲ್ಲ. ಈಗ ದ ಸಂಡೇ, ದ ಮಂಡೇ, ಯಾನ್ ಸಂಡೇ, ಯಾನ್ ಮಂಡೇ, ಅ ಮಂಡೇ, ಅ ಸಂಡೇ ಅಂತ ಹೇಳೋಂಗಿಲ್ಲ. ನಾವು ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಮಂಡೇ ಆರ್ ಸಂಡೇ ಈ ರೀತಿಯಾಗಿ ನಾವೇನನ್ನು ಸಂಡೇ ವಾರಗಳನ್ನು ಹೇಳ್ತೀವಿ. ಅಲ್ಲೂ ಕೂಡ ಏನಾಗಂಗಿಲ್ಲ, ಆರ್ಟಿಕಲ್ಸ್ ಯೂಸ್ ಆಗಂಗಿಲ್ಲ. ನೆಕ್ಸ್ಟ್ ಆಟಗಳ ಜೊತೆ, ಆಟಗಳ ಜೊತೆ ಏನು ಮಾಡೋಕ್ಕಾಗಂಗಿಲ್ಲ, ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡೋಂಗಿಲ್ಲ. ಇಟ್ ಮೀನ್ಸ್ ದ ಚೆಸ್, ಆ್ಯನ್ ಚೆಸ್ ಅಂತ ಅನ್ನೋಂಗಿಲ್ಲ. ಅಲ್ಲಿ ನಾವು ಏನಂತ ಕರಿತೀವಿ, ಚೆಸ್ ಅಂತಷ್ಟೇ ಕರಿತೀವಿ. ಕ್ರಿಕೆಟ್, ಫುಟ್ಬಾಲ್ ಈ ರೀತಿಯಾಗಿ ನಾವಲ್ಲಿ ಉಚ್ಚಾರ ಮಾಡ್ತೀವಿ. ಇಲ್ಲೂ ಕೂಡ ಏನು ಮಾಡೋಂಗಿಲ್ಲ, ಆರ್ಟಿಕಲ್ಸನ್ನು ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಅದೇ ರೀತಿ ಹಬ್ಬಗಳ ಜೊತೆ, ಹಬ್ಬಗಳ ಜೊತೆ ಕೂಡ ನಾವೇನು ಮಾಡೋಂಗಿಲ್ಲ, ಆರ್ಟಿಕಲ್ಸನ್ನು ಯೂಸ್ ಮಾಡೋಂಗಿಲ್ಲ. ದ ದಸರಾ, ಯಾನ್ ದಸರಾ, ಎ ದಸರಾ ಈ ರೀತಿಯಾಗಿ ನಾವಲ್ಲಿ ಆರ್ಟಿಕಲನ್ನು ಯೂಸ್ ಮಾಡೋಂಗಿಲ್ಲ. ದಸರಾ ಅಂತಷ್ಟೇ ಯೂಸ್ ಮಾಡ್ತೀವಿ. ಅಥವಾ ಯುಗಾದಿ, ನವರಾತ್ರಿ, ಶಿವರಾತ್ರಿ, ಹೌದಾ, ಇಲ್ಲಿ ದ ಶಿವರಾತ್ರಿ, ದ ನವರಾತ್ರಿ ಈ ರೀತಿಯಾಗಿ ನಾವೇನು ಮಾಡೋಂಗಿಲ್ಲ, ಉಪಯೋಗ ಮಾಡೋಂಗಿಲ್ಲ. ಅಂದ್ರೆ ಆರ್ಟಿಕಲ್ಸನ್ನು ಯೂಸ್ ಮಾಡೋಂಗಿಲ್ಲ. ಹಬ್ಬಗಳು ಯಾವತ್ತು ಹೋದ್ರಿ, ಇಲ್ಲಿ ದಸರಾ ಈ ರೀತಿಯಾಗಿ ನಾವು ಆರ್ಟಿಕಲ್ಸ್ ಬಗ್ಗೆ ಸ್ವವಿವರವಾಗಿ ನೋಡಿದ್ದೀವಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಅದು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಇನ್ನೂ ಅನೇಕ ವಿಡಿಯೋಗಳನ್ನ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ನಮ್ಮ ವಿಡಿಯೋಗಳಿಗೋಸ್ಕರ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ. ಧನ್ಯವಾದಗಳು.